ನೀನು ಹೇಳ್ತೀವಲ್ಲ ನಾನೇ ಹೇಳು. ಮೇಡಮ್ ಅರ್ಜೆಂಟ್ ಮಾಡಬೇಡಿ, ಒಂದು ಒಳ್ಳೆ ಸ್ಕ್ರಿಪ್ಟ್ ರೆಡಿ ಮಾಡ್ಕೊಂಡಿದ್ದೀನಿ, ಇವಾಗ ನೋಡ್ತಾರೆ ನನ್ನ ಪರ್ಫಾರ್ಮೆನ್ಸ್. ಏನದು ಗುಸ್ಗುಸು ಅಂತ ಏನೋ ನಡೀತಾ ಇದೆ, ಏನ್ ವಿಷಯ? ಅದಾ ಏನಿಲ್ಲ ಅಂಕಲ್. ಅರ್ಥ ಆಯ್ತು. ಮೂರನೇ ಕಿವಿ ಕೇಳಿಸ್ಕೊಳ್ಬಾರ್ದಂತ ವಿಷಯ ಅಲ್ವಾ? ಅದು ನಾವು ಹೊರಡೋ ಮಾತ್ರ ಆಡ್ಬೇಡಿ. ನಮ್ಮನೆಗೆ ಸಾಕ್ಷಾತ್ ಶಿವ ಪಾರ್ವತಿ ತರ ಬಂದಿದ್ದೀರಾ, ನಮ್ ಸತ್ಕಾರ ತಗೊಂಡೇ ಹೋಗ್ಬೇಕು. ನಿಮ್ ಕಾರ್ ರೆಡಿ ಆಗೋವರೆಗೂ ನೀವು ಇಲ್ಲಿ ಇರ್ಲೇಬೇಕು. ಇಲ್ಲ ನಾವು ಹೊರಡಲೇಬೇಕು. ಅಯ್ಯೋ ಸುಮ್ನಿರಮ್ಮ, ಹೊಸದಾಗಿ ಮದ್ವೆ ಆಗಿದ್ದೀರಾ, 4 ದಿನ ಆರಾಮಾಗಿ ಇಲ್ಲೇ ಇದ್ದೋಗಿ. ಮೇಡಮ್ ಇವರು ನೋಡ್ತಾ ಇದ್ರೆ ಯಾಕೋ ನಮ್ಮನ್ನ 1 ವಾರ ಇಲ್ಲಿಂದ ಬಿಡಲ್ಲ ಅನ್ಸತ್ತೆ. ನೋಡ್ತಾರೆ ಇವಾಗ ಹೆಂಗ್ ಮ್ಯಾನೇಜ್ ಮಾಡ್ತೀನಿ ಅಂತ. ಅದು ನಮಗೆ ಹೊರಡೋ ಅರ್ಜೆನ್ಸಿ ತುಂಬಾ ಇತ್ತು, ಆದ್ರೂ ನೀವು ಇಲ್ಲಿರಿ ಅಂತ ಕೇಳ್ತಾ ಇರೋದ್ರಿಂದ ಇರ್ತೀವಿ ಅಂಕಲ್. ಆದ್ರೆ ಒಂದು ಕಂಡೀಷನ್. ನಾವಿಲ್ಲಿ ಬರೀ 2 ದಿವಸ ಮಾತ್ರ ಇರೋದು. 2 ದಿನ? ತುಂಬಾ ಸಂತೋಷ. ಕಾರ್ ಇವತ್ತೇ ರೆಡಿ ಆಗುತ್ತೆ, ನಿಮ್ಮನ್ನು ಕಳಿಸ್ಬೇಕಲ್ಲ ಅಂತ ತುಂಬಾ ಬೇಜಾರಿತ್ತು. ಆದ್ರೆ ಈಗ ಮೆಕ್ಯಾನಿಕ್ಗೆ ಕಾರ್ನ ಸ್ವಲ್ಪ ನಿಧಾನವಾಗಿ ರೆಡಿ ಮಾಡೋಕೆ ಹೇಳ್ತೀನಿ. ನೀವಿಬ್ರು ಸ್ನಾನ ಮಾಡ್ಕೊಂಡು ರೆಡಿಯಾಗಿ, ನನ್ನ ಹೆಂಡತಿ ವಿಶೇಷವಾದ ಅಡುಗೆ ಮಾಡ್ತಾಳೆ. ಏನು ಅಂದ್ರೆ ಬಾ. ಅದಕ್ಕಿಂತ ಮುಂಚೆ ಮುಖ್ಯವಾದ ಕೆಲಸ ಇದೆ. ಅರ್ಥ ಆಯ್ತು, ಮುಂದುವರಿಲಿ. ಶಿವನ್ ತಗೊಂಬ ಇದನ್ನ. ಏನ್ ಆಂಟಿ ಇದು? ನಿನ್ ಗಂಡಂಗೆ, ನೀವಿಬ್ರು ಹೊಸದಾಗಿ ಮದ್ವೆ ಆದವರು, ಆಗಾಗ ಗಂಡಂಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ತಾ ಇರ್ಬೇಕು. ನಿನ್ ಗಂಡಗೆ ನಿನ್ ಮೇಲೆ ಪ್ರೀತಿ ಜಾಸ್ತಿ ಆಗತ್ತೆ. ಹಚ್ಚು. ಬಾಯಿಲಿ. ನಿನಗೊಂದು ಗುಟ್ ಗೊತ್ತಾ? ನಿನ್ ಗಂಡ ನೋಡಕ್ ಸುಂದರವಾಗಿದ್ದಾನೆ, ವಯಸ್ಸಿನ ಹುಡುಗ ಬೇರೆ ಹುಡುಗಿ ಸವಾಸ ಮಾಡಿದ್ರೆ ಆಗಾಗ ಗಂಡಂಗೆ ಎಣ್ಣೆ ಹಚ್ತಾ ಇರ್ಬೇಕು. ಅವನ್ ಮೈ ಮೇಲೆ ಏನಾದ್ರೂ ಗುರ್ತಿದ್ರೆ ಸಿಗತ್ತೆ, ವಿಚಾರಿಸ್ಕೋಬಹುದು. ಏನಂತೀಯಾ? ನೋಡಪ್ಪ, ಹೆಂಡತಿ ಕೈಲಿ ಮೈ ತುಂಬ ಎಣ್ಣೆ ಹಚ್ಚಿಸ್ಕೊಂಡು ಮಸಾಜ್ ಮಾಡಿಸ್ಕೊಳ್ಳೋ ಖುಷಿನೇ ಬೇರೆ. ಎಂಜಾಯ್ ಮಾಡು. ನಮ್ಮ ಪ್ರೀತಿ ಸೀಕ್ರೆಟು ಎಣ್ಣೆನೆ. ಹಾ, ಅರ್ಥ ಆಯ್ತು. ನಾವಿಲ್ಲಿರೋದು ಬೇಡ. ನಾನು ಇಲ್ಲಿ ಕರ್ಕೊಂಡು ಬಂದು ಅಡ್ವಾಂಟೇಜ್ ತಗೋತಿದ್ಯಾ? ನಾನು ಇದನ್ನೆಲ್ಲ ಮಾಡಲ್ಲ. ನಿನ್ಗಂತ ಆಸೆ ಏನಾದ್ರು ಇದ್ರೆ ನಾನು ಈಗಲೇ ಅವ್ರಿಗೆ ಹೋಗಿ ಸತ್ಯ ಹೇಳ್ತೇನೆ. ಮೇಡಮ್, ನಾನು ಯಾಕ್ರಿ ಆ ಥರ ಎಲ್ಲ ಆಸೆ ಪಡ್ಲಿ? ನೀವೇನ ಅನ್ಕೋಬೇಡಿ. ಮತ್ತೆ ಯಾಕೆ ನಗ್ತಿದೆ? ಅಲ್ಲ ಮೇಡಮ್, ಮೊದಲೇ ಕುತ್ಕೆ ಹಿಸ್ಕೋ ಸಿಚುಯೇಷನ್ ಅಲ್ಲಿದ್ದೀವಿ. ಅವ್ರು ಇಂಥ ಟೈಮಲ್ಲಿ ಇಂಥ ಐಡಿಯಾ ಕೊಟ್ರೆ ನಗು ಬರ್ತಾ ಇರತ್ತಾ? ನೋಡು, ನನ್ನಿಂದ ಈ ಕೆಲಸ ಎಲ್ಲ ಆಗಲ್ಲ. ನಾನಂತೂ ಇದನ್ನೆಲ್ಲ ಮಾಡಲ್ಲ. ಅದೇನ್ ಮಾಡ್ತೀವೋ ಮಾಡ್ಕೊ. ಹಲೋ ಮೇಡಮ್, ಕೂಲ್ ಆಗಿರಿ. ನಾನಿದ್ದೀನಿ ತಾನೆ. ಇವಾಗೇನು, ನೀವು ನನಗೆ ಎಣ್ಣೆ ಹಚ್ಚೋದಿಲ್ಲ, ಆದ್ರೆ ಅವ್ರಿಗೆ ನೀವು ಎಣ್ಣೆ ಹಚ್ಚಿದ್ದೀರಾ ಅಂತ ಅನಿಸ್ಬೇಕು ಅಷ್ಟೇ ಅಲ್ವಾ? ಮೇಡಮ್, ನೀವೇನು ಯೋಚನೆ ಮಾಡ್ಬೇಡಿ, ನಾನಿದ್ದೀನಿ. ಬನ್ನಿ ಹೋಗೋಣ. ಬನ್ನಿ ಮೇಡಮ್, ನಾನು ನೋಡ್ಕೋತೀನಿ. ಬನ್ನಿ. ಏನು ಅಂದ್ರೆ, ನಂಗೆ ಯಾಕೋ ಅವ್ರಿಬ್ರು ನೋಡ್ತಾ ಇದ್ರೆ ಗಂಡ ಹೆಂಡತಿ ಅಂತ ಅನ್ನಿಸ್ತಾನೆ ಇಲ್ಲ ರೀ. ಹುಡುಗಿ ಕುತ್ಕೆಲ್ಲಿ ತಾಳಿ ಇಲ್ಲ, ಅವ್ರ ಕಾಲಲ್ಲಿ ಕಾಲುಂಗ್ರನೂ ಇಲ್ಲ. ನನ್ಗೆ ಯಾಕೋ ಅನುಮಾನ ಬರ್ತಿದೆ ರೀ. ಅವರು ಈಗಿನ ಕಾಲದ ಹುಡುಗರ ಕಡೆ, ಇದು ಫ್ಯಾಷನ್ ಕಾಲ. ಈಗಿನ ಕಾಲದ ಹೆಣ್ಮಕ್ಳು ಕಾಲ್ಗೆ ಕಾಲುಂಗ್ರ ಹಾಕಿರಲ್ಲ, ಕೂತ್ಕೆಲಿ ತಾಳಿ ಇರಲ್ಲ. ಫ್ಯಾಷನ್ ಕಡೆ. ಏನೋ ಅಪ್ಪ, ನನಗಂತೂ ನಂಬಿಕೆನೆ ಬರ್ತಾ ಇಲ್ಲ. ನನಗಂತೂ ಅವರ ಗಂಡ ಹೆಂಡತಿ ಅನ್ನೋದ್ರಲ್ಲಿ ಯಾವ ಅನುಮಾನನೂ ಇಲ್ಲ. 100% ಅವ್ರ ಗಂಡ ಹೆಂಡತಿನೇ. ನಿನ್ನ ಅನುಮಾನದ ಪರಿಹಾರಕ್ಕೆ ಪರೀಕ್ಷೆನೆ ಮಾಡೋಣ, ನಡಿ. ಅಣ್ಣ, ಗಾಡಿ ಹತ್ರ ಬಂದಿದ್ದೀನಿ ಅಣ್ಣ, ರಿಪೇರಿ ಮಾಡ್ಕೊಂಡು ತೊಗೊಂಬರ್ತೀನಿ, ನೀವೇನು ಟೆನ್ಷನ್ ಮಾಡ್ಕೊಬಿಡಿ. ಮನೆ ಹತ್ರ ಅಣ್ಣ? ಹಾಂ ಸರಿ ಅಣ್ಣ, ಓಕೆ ಅಣ್ಣ. ಪ್ರಶಾಂತ, ಯಾರ್ದ ಕಾರ್ ಇದು? ಅಣ್ಣ, ಅದ್ಯಾರೋ ಪೇಟೆ ಕಡೆ ಇರೋಣ. ಅದು ಜಗನ್ನಾಥ್ ದಣ್ಗಳ ಮನೇಲಿದ್ದಾರೆ. ಕಾರ್ ರಿಪೇರಿ ಮಾಡಿಸ್ಕೊಂಡು ತೊಗೊಂಬ ಅಂತ ಹೇಳಿ ಕಳಿಸಿದ್ರು. ಹೌದಾ? ಇವಾಗ ಅವರಲ್ಲೇ ಇದ್ದಾರಾ? ಹಾಂ ಹೌದಣ್ಣ, ಕಾರ್ ರಿಪೇರಿ ಮಾಡಿಸ್ಕೊಂಡು ತೊಗೊಂಡೋಗೋರ್ಗು ಅಲ್ಲೇ ಇರ್ತಾರೆ ಅವರು.
ಅಣ್ಣ ಜಗ್ಗಿ ಹಿಡಿದು ಹುಡುಗ ಸಿಕ್ಬಿಟ್ಟಣ. ಹ್ಞೂ ಇಲ್ಲೇ ನಮ್ಮೂರಲ್ಲೇ ಇದ್ದಾನೆ. ಏನ್ ಮೇಡಮ್, ಎಣ್ಣೆ ಹಚ್ಚೋದಿಕ್ಕೆ ರೆಡಿನಾ? ಎಂಥ ಅದೃಷ್ಟವಂತ ನಾನು, ಮದುವೆಗಿಂತ ಮುಂಚೆನೆ ಎಲ್ಲಾ ಭಾಗಿಗಳು ಸಿಗ್ತಾ ಇದೆ. ಸರಿ, ಎಣ್ಣೆ ಹಚ್ಚಿ, ಬೇಗ ಲೇಟ್ ಆಗತ್ತೆ. ತ್ರಿಶೂಲ್, ಮೇಡಮ್ ತಮಾಷೆ ಮಾಡಿದೆ. ನನ್ನ ಹತ್ರ ಒಂದು ಐಡಿಯಾ ಇದೆ. ಕಥೆನಲ್ಲಿ ಒಂದು ಟ್ವಿಸ್ಟ್ ಕೊಡ್ತೀನಿ, ನೋಡ್ತಾ ಇರಿ. ಏಯ್ ಏನ್ ಮಾಡ್ತಿದ್ಯಾ ನೀನು? ಒಂದು ನಿಮಿಷ ಕಣ್ಮುಚ್ಕೊಳ್ಳಿ ಮೇಡಮ್, ನೋಡ್ತಾ ಇರಿ. ಶಿವಾನಿ, ಸಾಕು ಸಾಕು ಶಿವಾನಿ, ಇಷ್ಟೊಂದು ಎಣ್ಣೆ ಹಚ್ಬೇಡ. ಸಾಕು ಶಿವಾನಿ. ಹೇ, ಏನ್ ಹೇಳ್ತಾ ಇದೀಯ ನೀನು? ನಾನೆಲ್ಲ ನಿನಗೆ ಎಣ್ಣೆ ಹಚ್ತಾ ಇದ್ದೀನಿ? ಮೇಡಮ್ ಕಥೆನಲ್ಲಿ ಇದೆ ಮೇಡಮ್ ಟ್ವಿಸ್ಟ್. ನಮ್ಮಿಬ್ಬರ ಮೇಲೆ ಅವ್ರಿಗೆ ಅನುಮಾನ ಬರಬಾರ್ದಲ್ಲ, ಅದಕ್ಕೆ ಈ ತರ ಸೌಂಡ್ ಎಫೆಕ್ಟ್ಸ್ ಅಲ್ಲ. ಹೆಂಗೆ ಮೇಡಮ್, ನೀವೊಂದು ಸ್ವಲ್ಪ ಸೌಂಡ್ ಎಫೆಕ್ಟ್ಸ್ ಕೊಡಿ, ಚೆನ್ನಾಗಿರುತ್ತೆ. ನನ್ನ ಕೈಯಲ್ಲ ಆಗಲ್ಲ. ಪ್ಲೀಸ್ ಮೇಡಮ್, ನಾನು ಇಷ್ಟು ಮಾಡೋವಾಗ ನೀವೇನು ಮಾಡ್ತಾ ಇದ್ರೆ ಹೇಗೆ? ಅವ್ರಿಗೆ ನಮ್ಮ ಮೇಲೆ ಅನುಮಾನ ಬಂದ್ರೆ ಕಷ್ಟ. ಪ್ಲೀಸ್ ಮೇಡಮ್, ಒಂದು ಸ್ವಲ್ಪ. ಸರಿ. ಆಹಾ, ತಲೆಯೆಲ್ಲ ಒಂಥರ ಆಗ್ತಾ ಇದೆ. ಶಿವಾನಿ, ನಿಧಾನ ನಿಧಾನ, ಅಷ್ಟೊಂದು ಜೋರಾಗಿ ಮಾಡಬೇಡ. ಆಯ್ತು ಆಯ್ತು ತ್ರಿಶೂಲ್, ಆಗೋಯ್ತು, ಒಂದು ನಿಮಿಷ. ಏನಂದ್ರೆ ಇವಾಗ ಸತ್ಯ ಗೊತ್ತಾಗತ್ತೆ. ಶಿವಾನಿ, ನಾನು ಬೆನ್ನೇನ್ ಕಲ್ಲ, ಒಂದು ಸ್ವಲ್ಪ ಮೆತ್ತಿಗೆ ತಿಕ್ತೀಯಾ? ಎಣ್ಣೆ ಅಂಶ ಮೈ ಒಳಗೆ ಹೋಗ್ಬೇಕು ಅಂದ್ರೆ ಇಷ್ಟೇ ಜೋರಾಗಿ ತಿಕ್ಬೇಕು. ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ಆಹಾ, ಒಂಥರ ಚೆನ್ನಾಗಿದೆ ಶಿವಾನಿ. ಕಚ್ಗುಡಿ ಆಗ್ತದೆ ಮೆತ್ತಿಗೆ. ನೋಡ್ತೀನಿ ಎಷ್ಟು ಅನ್ಯೋನ್ಯವಾಗಿದ್ದಾರೆ ಗಂಡ ಹೆಂಡತಿ ಅಂತ. ಸುಮ್ಮನೆ ಅನುಮಾನ ಪಡ್ತಿದ್ಯಾ? ಅವ್ರು ನಿಜವಾಗ್ಲೂ ಗಂಡ ಹೆಂಡ್ತಿನೇ ಕಣೆ. ನನಗಿನ್ನೂ ಅನುಮಾನ ಹೋಗಿಲ್ಲ ರೀ. ನಾನು ಒಳಗಡೆ ಹೋಗಿ ನೋಡ್ಕೊಂಡೇ ಬರ್ತೀನಿ. ಬೇಡ ಶೋ, ಸುಮ್ಮನೆ ಇರ್ರಿ. ಊರವರಿಂದ ನಿಮ್ಮಿಬ್ಬರನ್ನ ಕಾಪಾಡಿ ಕರ್ಕೊಂಡು ಬಂದ್ರೆ ನಮಗೆ ಸುಳ್ಳು ಹೇಳ್ತೀರಾ? ನಿಜ ಹೇಳಿ, ನೀವಿಬ್ರು ಗಂಡ ಹೆಂಡ್ತಿನ ಅಲ್ವಾ? ನಾನಿದನ್ನೆಲ್ಲ ಸಹಿಸೋದಿಲ್ಲ. ರೀ, ಒಂದ್ ನಿಮಿಷ ಇರ್ರಿ, ಅವರಿಂದನೂ ಉತ್ತರ ಬರ್ಲಿ. ಏನು ಉತ್ತರ ಬರಲಿ? ಇವರಿಬ್ರು ಗಂಡ ಹೆಂಡತಿ ಅಲ್ಲ ಅನ್ನೋದು ನನಗೆ ಗೊತ್ತಾಗಲಿ. ಊರಲ್ಲಿ ಪಂಚಾಯತಿ ಸೇರಿಸಿ ಇವರಿಬ್ರಿಗೂ ಶಿಕ್ಷೆ ಕೊಡಿಸೋವರೆಗೂ ನಾನು ಬಿಡೋದಿಲ್ಲ. ಅಯ್ಯೋ ಬೇಡ ಅಂಕಲ್. ಮತ್ತು ಉತ್ತರ ಕೊಡಯ್ಯ, ನೀವಿಬ್ರು ಗಂಡ ಹೆಂಡ್ತಿನ ಅಲ್ವಾ? ನೀವ್ ಅನ್ಕೊಂಡಿರೋ ಹಾಗೆ ನಾವಿಬ್ರು ಗಂಡ ಹೆಂಡ್ತಿನೇ, ಗಂಡ ಹೆಂಡ್ತಿನೇ. ಯಾಕೆ ನಾವಿಬ್ರು ನೋಡಿದ್ರೆ ಹಾಗನ್ಸಲ್ವಾ? ಆಂಟಿ ನೀವೇ ಹೇಳಿದ್ರಿ. ಏಯ್, ನೀವಿಬ್ರು ಗಂಡ ಹೆಂಡತಿ ಅನ್ನೋದು ನಿಜಾನೇ ಆಗಿದ್ರೆ ಇವಳು ಯಾಕೆ ನಿನ್ ಮೈಗೆ ಎಣ್ಣೆ ಹಚ್ತಾ ಇರ್ಲಿಲ್ಲ? ಹೆಂಡತಿ ಆದವಳು ಮೈಗೆ ಎಣ್ಣೆ ಹಚ್ಬೇಕಲ್ವಾ? ಅದು ಹಾ, ನನಗೆ ಗೊತ್ತು. ಹೆಂಡತಿ ಹತ್ರ ಕೆಲಸ ಮಾಡಿಸಿದ್ರೆ ಕೈ ನೋವಾಗುತ್ತೆ ಅಂತ ಅಲ್ವಾ? ಹೆಂಡತಿ ಅಂದ್ರೆ ಅಷ್ಟೊಂದು ಇಷ್ಟನಾ ನಿಂಗೆ? ಕರೆಕ್ಟ್ ಹೇಳಿದ್ರಿ ಆಂಟಿ. ನನ್ನ ಹೆಂಡತಿ ಕೆಲಸ ಮಾಡಿ ಕೈ ನೋವು ಮಾಡ್ಕೊಂಡ್ರೆ ನನಗೆ ಇಲ್ಲಿ 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 ನೋವಾಗತ್ತೆ, ಸಹಿಸ್ಕೊಳಕ್ಕಾಗೋದಿಲ್ಲ. ಅಯ್ಯೋ, ಅಷ್ಟೊಂದು ಇಷ್ಟಪಡ್ತೀಯ ಅವಳ? ಎಂತ ಮನ್ಸು ನಿಂದು ನೋಡ್ರಿ. ಇವರಿಬ್ರು ನೋಡ್ತಾ ಇದ್ರೆ ಕಲಿಯುಗದ ರಾಮ ಸೀತೆ ನೋಡ್ದಂಗ ಆಗತ್ತೆ ನೋಡಿ. ಶಿವಾನಿ, ಬಾಯಿಲಿ ಬಾಯಿಲಿ. ನೋಡು ಶಿವಾನಿ, ನಿನ್ ಗಂಡ ಬೇಡ ಅಂದ್ರೆ ನೀನ್ ಸುಮ್ನಾಗ್ ಬಿಡೋದಾ? ನಾನು ಹೇಳಿದ್ ಮರ್ತ್ಬಿಟ್ಯಾ? ಗಂಡಸ್ರಿಗೆ ಪ್ರತಿಯೊಂದು ಸುಖನೂ ಹೆಂಡತಿಯಿಂದಾನೇ ಸಿಗ್ಬೇಕು.
ಆಗ್ಲೇ ನಿನ್ ಗಂಡ ನಿನ್ ಹಿಡ್ತದಲ್ಲಿ ಇರಕ್ಕಾಗೋದು. ನೀನೇನು ಯೋಚನೆ ಮಾಡ್ಬಿಡ, ನಾನೆಲ್ಲ ವ್ಯವಸ್ಥೆ ಮಾಡ್ತೀನಿ. ಬಾ ಬಾ ಬಾ. ನೋಡು ತ್ರಿಶೂಲ್, ನೀನು ಶಿವಾನಿ ಹತ್ರ ಎಣ್ಣೆ ಹಚ್ಚಿಸ್ಕೋಬೇಕು. ಅದು ನನ್ ಮುಂದೆನೆ. ಏನು ಅಂದ್ರೆ ಅರ್ಥವಾಯ್ತು. ಬಾ ಮುಷು. ತಪ್ಸ್ಕೊಳಕ್ ಸಾಧ್ಯ ಇಲ್ಲಪ್ಪ. ಈಗ ನೀನು ನಿನ್ನ ಹೆಂಡತಿ ಕೈಯಿಂದ ಮಸಾಜ್ ಮಾಡಿಸ್ಕೊಳ್ಳೇಬೇಕು. ನಡಿಲಿ ನಡಿಲಿ. ಕುತ್ಕೊರಜ. ಕೈಗೆ ಹಚ್ಚು, ಕೈಗೆ ಹಚ್ಚು. ಆ ಕೈಗೆ ಹಚ್ಚು, ಹಚ್ಚು. ತ್ರಿಶೂಲ್, ಓಹ್, ಇಷ್ಟೊತ್ತು ಕನ್ಸಾ? ಆದ್ರೂ ಒಂಥರ ಚೆನ್ನಾಗಿತ್ತು. ಅಯ್ಯ ಮೇಡಮ್, ಮೆತ್ತಿಗೆ ನೋವಾಗುತ್ತೆ. ಸಿಕ್ಕಿದ್ದೆ ಚಾನ್ಸ್ ಅಂತ ಅಡ್ವಾಂಟೇಜ್ ತಗೋತಾ ಇದೀಯ ನೀನು. ನಾನು ಇದನ್ನೆಲ್ಲ ಮಾಡೋದಿಲ್ಲ. ಅವ್ರು ಏನು ಅನ್ಕೊಂಡ್ರು ಪರವಾಗಿಲ್ಲ, ನೀನೇ ಸ್ನಾನ ಮಾಡ್ಕೊ. ಅಯ್ಯೋ ಮೇಡಮ್, ಒಂದು ನಿಮಿಷ ಮೇಡಮ್. ನಾನು ಇಲ್ಲೇ ಇದ್ರೆ ಆ ತ್ರಿಶೂಲ್ ಏನಾರೋ ನಾಟಕ ಮಾಡಿ ಸುಮ್ಮನೆ ಅಡ್ವಾಂಟೇಜ್ ತಗೋತಾನೆ. ಇಲ್ಲ, ನಾನು ಮೊದಲು ಇಲ್ಲಿಂದ ಹೊರಡಬೇಕು. ಹಾಂ, ತ್ರಿವಿಕ್ರಮ್ಗೆ ಕಾಲ್ ಮಾಡ್ತೀನಿ. ಶೋ, ಮೊಬೈಲ್ ಸ್ವಿಚ್ ಆಫ್ ಆಗಿದೆಯಲ್ಲ,
ಚಾರ್ಜ್ ಹಾಕೋದನ್ನ ಮರ್ತ್ಬಿಟ್ಟೆ. ಏನ್ ಮಾಡೋದೀಗ? ಅಪ್ಪ, ಲ್ಯಾಂಡ್ಲೈನ್ ಇದೆ. ಹಲೋ ಹಲೋ ತ್ರಿವಿಕ್ರಮ್, ನಾನು ಶಿವಾನಿ. ಹಾಯ್ ಶಿವಾನಿ, ಯಾವ ನಂಬರ್ ಇದು? ಎಲ್ಲಿದ್ದೀರಾ? ಅದು ಶಿವಮೊಗ್ಗದಲ್ಲಿ ನಿಟ್ಟೂರ್ ಅಂತ ಒಂದು ಹಳ್ಳಿ ಇದೆ, ಅಲ್ಲಿ ಯಾರ್ದೋ ಮನೇಲಿದ್ದೀವಿ. ಅಲ್ಲಿ ಯಾಕೆ ಹೋಗಿದ್ದೀರಾ? ಅದು ನಾವು ಬರ್ತಾ ದಾರಿಯಲ್ಲಿ ಕಾರ್ ಕೆಟ್ಟು ಹೋಯ್ತು, ಅದಕ್ಕೆ ಇಲ್ಲೇ ಇವ್ರ ಮನೇಲೇ ಉಳ್ಕೊಂಡಿದ್ದೇವೆ. ಈಗ ವಾಪಸ್ ಬರೋಣ ಅಂತ ಯೋಚನೆ ಮಾಡ್ತಿದ್ದೆ, ಆದರೆ ಹೇಗೆ ಬರೋದು ಅಂತ. ಓಹೋ, ಓಕೆ, ನಾನು ತ್ರಿಶೂಲ್ ಹತ್ರ ಮಾತಾಡ್ತೀನಿ, ಅವನಿಗೆ ಫೋನ್ ಕೊಡಿ. ಅವರಿಲ್ಲ, ಅದು ಸ್ನಾನಕ್ಕೆ ಹೋಗಿರ್ಬೇಕು, ಆಮೇಲೆ ಕಾಲ್ ಮಾಡಿಸ್ಲಾ? ತ್ರಿವಿಕ್ರಮ್, ನನ್ನ ಪಿಕ್ ಮಾಡೋದಕ್ಕೆ ನೀವೇ ಬರೋದಕ್ಕಾಗುತ್ತಾ? ಅದು ಕೆಲಸದಲ್ಲಿ ಸ್ವಲ್ಪ ಬ್ಯುಸಿ ಆಗಿದ್ದೀನಿ. ಸೈಟಲ್ಲಿ ಕನ್ಸ್ಟ್ರಕ್ಷನ್ ವರ್ಕ್ ಬೇರೆ ಸ್ಟಾರ್ಟ್ ಆಯ್ತಲ್ಲ, ಸೊ ಅದಕ್ಕೆ. ಪರವಾಗಿಲ್ಲ ಬಿಡಿ. ಓಕೆ, ತ್ರಿಶೂಲ್ಗೆ ಹೇಳಿ, ಅವ್ನು ಬೇಗ ಕರ್ಕೊಂಬರ್ತಾನೆ. ಅವನಲ್ಲಿ ನನ್ನ ಮಾತು ಕೇಳ್ತಾನೆ. ನಾನು ತಾಳ ಅಂದರೆ ಅವ್ನು ತಂಬೂರಿ ಅಂತಾನೆ, ನಾನು ಹೋಗೋಣ ಅಂದರೆ ಅವ್ನು ಇರೋಣ ಅಂತಾನೆ. ಅವ್ನಿಗೆ ಹೇಳಿ ಪ್ರಯೋಜನ ಇಲ್ಲ. ಹಲೋ ಹಲೋ ಶಿವಾನಿ ಅವರೇ, ಕೇಳಿಸ್ತಾ ಇದೆಯಾ? ಹಾಂ ಹಾಂ, ಹೇಳ್ತೀನಿ. ಓಕೆ ಶಿವಾನಿ ಅವರೇ, ಬಾಯ್. ಬನ್ನಿ ಬನ್ನಿ ನವ ದಂಪತಿಗಳು, ತಿಂಡಿ ತಿನ್ನುವಿರಂತೆ. ಏನಂಟಿ ಇದು? ಇಬ್ಬರನ್ನ ತಿಂಡಿ ಕರೆದ್ಬಿಟ್ಟು ಒಂದೇ ಒಂದ್ ಎಲೆ ಹಾಕಿದ್ದೀರಾ? ನವ ದಂಪತಿಗಳು ಒಂದೇ ಬಾಳೆಯಲ್ಲಿ ತಿನ್ನೋದು ನಮ್ ಕಡೆ ಇರೋ ವಾಡಿಕೆ. ಓ ಸೂಪರು. ಏನ್ ನಿಂತ ಇದೀರಲ್ಲ, ಕೂತ್ಕೊಳ್ಳಿ. ಕೂತ್ಕೊಳ್ಳಪ್ಪ. ಏನ್ ಅಂಕಲ್ ನೀವು, ನಮ್ಗೆ ಇದೆಲ್ಲ ಅಭ್ಯಾಸ ಇಲ್ಲ. ನೀವು ಸಡನ್ ಆಗಿ ಕರೆದ್ಬಿಟ್ಟು ಈ ತರ ಎಲ್ಲ ಹೇಳಿದ್ರೆ ಸ್ವಲ್ಪ ಕಷ್ಟ ಆಗತ್ತಪ್ಪ. ನೋಡಿ, ಕಷ್ಟ ಅಂತ ವಾಡಿಕೆ ಚೇಂಜ್ ಮಾಡಕ್ಕಾಗಲ್ಲ. ಒಂದೇ ಬಾಳೆಯಲ್ಲಿ ತಿಂಡಿ ತಿನ್ನಕ್ ಕಷ್ಟ ಆದ್ರೆ ಒಬ್ರಿಗೊಬ್ರು ಸಿಹಿ ತಿನ್ಸಿ. ಕುತ್ಕೊಳ್ಳಿ, ಕುತ್ಕೊಮ್ಮ ಶಿವಾನಿ, ಕುತ್ಕೋ ತ್ರಿಶೂಲ್, ಕುತ್ಕೊಳ್ಳಿ, ಕುತ್ಕೋ. ಎಲ್ಲಿ ಒಬ್ರಿಗೊಬ್ರು ಸಿಹಿ ತಿನ್ಸಿ. ಬೇಗ. ತ್ರಿಶೂಲ್, ಏನಪ್ಪ ನೀನು, ಬೇಗ ತಿನ್ಸು. ಏನ್ ತಿನ್ಸಮ್ಮ ಶಿವಾನಿ? ಮದ್ವೆ ಆಗಿದ್ದ ಹೊಸರಲ್ಲಿ ಮುಜುಗರ ನಾಚಿಕೆ ಎಲ್ಲ ಇದ್ದಿದೆ, ಅದನ್ನೆಲ್ಲ ತಲೆಗೆ ಹಾಕೋಬಾರ್ದು. ನಮ್ದು ನಿಮ್ ತರನೇ ಲವ್ ಮ್ಯಾರೇಜ್, ಗೊತ್ತಾ? ಹೌದಾ? ಅದೊಂದು ದೊಡ್ಡ ಕಥೆ. ನಾವಿಬ್ರು ಒಂದೇ ಕಾಲೇಜಲ್ಲಿ ಓದ್ತಾ ಇದ್ವಿ. ಒಂದಿನ ಮೇಷ್ಟ್ರು ಪಾಠ ಮಾಡುವಾಗ ಇವಳು ಏನ್ ಮಾಡ್ತಾ ಇದ್ಲು ಗೊತ್ತಾ? ಒಂದ್ ಡಬ್ಬಿನಲ್ಲಿ ಚಕ್ಲಿ ನಿಪ್ಪಟ್ಟು ತಂದು ಒಬ್ಳೆ ತಿಂತ ಕೂತಿದ್ಲು. ನಾನ್ ಸುಮ್ನೆ ಬಿಡ್ತೀನ, ಮೇಷ್ಟ್ರಿಗೆ ಹಾಕೊಟ್ಟೆ. ಮೇಷ್ಟ್ರು ಇವಳಿಗೆ ಸರಿಯಾಗಿ ಬಾರಿಸಿದ್ರು. ಆ ಕೋಪ ಇವ್ರ ಮೇಲೆ ನನ್ಗಿನ್ನೂ ಇದೆ. ಇವ್ರು ಯಾಕೆ ಮೇಷ್ಟ್ರು ಹೇಳಿದ್ರು ಗೊತ್ತಾ? ನಾನು ಇವ್ರಿಗೆ ಕೊಡದೆ ಒಬ್ಳೆ ತಿನ್ನಲ್ಲ, ಆ ಹೊಟ್ಟೆ ಇವರಿಗೆ. ಮತ್ತೆ ನನಗೆ ಕೊಡದೆ ತಿಂದ್ರೆ ಬಿಟ್ಬಿಡ್ತೀನಾ? ಮೊದ್ಲೇ ನಂಗೆ ಚಕ್ಲಿ ನಿಪ್ಪಟ್ಟು ಅಂದ್ರೆ ಪಂಚ ಪ್ರಾಣ. ಆಮೇಲೆ ಏನಾಯ್ತು ಅಂಕಲ್, ಇಬ್ರಿಗೂ ಜಗಳ ಆಯ್ತಾ? ಅಲ್ಲ, ಅದೇ ಟ್ವಿಸ್ಟ್. ಆಮೇಲೆ ಕ್ಲಾಸಿಂದ ಹೊರಗೆ ಬಂದ ತಕ್ಷಣ ನಾನು ಇವ್ರ ಹತ್ರ ಹೋಗಿ ಸಾರಿ ಕೇಳಿದೆ. ಆಮೇಲೆ ಇಬ್ರು ಒಂದ್ ಒಪ್ಪಂದಕ್ಕೆ ಬಂದ್ವಿ. ಏನಪ್ಪಾ ಅಂದ್ರೆ, ಇನ್ಮೇಲೆ ಇವಳು ಕ್ಲಾಸ್ಗೆ ಚಕ್ಲಿ ನಿಪ್ಪಟ್ಟು ಕೊಡ್ಬಳೆ ತಂದಾಗ್ಲಿಲ್ಲ, ನಾನು ಕೊಟ್ಟು ತಿನ್ಲೇಬೇಕು ಅಂತ. ಆಮೇಲೆ ಇಬ್ರು ಓದ್ ಮುಗಿಸಿದ್ಮೇಲೆ ಮದ್ವೆ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಕಡೆಗೆ ಜೀವನ ಪೂರ್ತಿ ಚಕ್ಲಿ ನಿಪ್ಪಟ್ಟೆ ತಿನ್ನೋ ಹಾಗಾಗೋಯ್ತು. ಏನು ಅಂದ್ರೆ, ನಮ್ ಲವ್ ಸ್ಟೋರಿ ಹಳೇದು, ಇವರು ಈಗಿನ ಕಾಲದ ಮಕ್ಳು. ಇವ್ರ ಲವ್ ಸ್ಟೋರಿ ಕೇಳೋಣ. ಶಿವಾನಿ, ತ್ರಿಶೂಲ್, ನಿಮ್ ಲವ್ ಸ್ಟೋರಿ ಹೇಳಿ, ನಾವು ಕೇಳ್ತೀವಿ.